ಹಲೋ ಮಕ್ಕಳೇ, ಎಲ್ರಿಗೂ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಯಾರೆಲ್ಲ ನವೋದಯ, ಸೈನಿಕ ಶಾಲೆ, ಮೊರಾರ್ಜಿ, ಅಳಿಕೆ ಮತ್ತು ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪಡೆಯಲು ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ, ಯಾರೆಲ್ಲ ಈ ಒಂದು ನವೋದಯ ಆಗಿರ್ಬೋದು, ಸೈನಿಕ ಶಾಲೆ ಆಗಿರ್ಬೋದು, ಅದೇ ರೀತಿಯಾಗಿ ಮೊರಾರ್ಜಿ ಶಾಲೆ ಆಗಿರ್ಬೋದು, ಅಳಿಕೆ ಶಾಲೆ ಆಗಿರ್ಬೋದು ಮತ್ತು ಆದರ್ಶ ಮತ್ತು ಇನ್ನಿತರೆ ವಸತಿ ಶಾಲೆಗಳಿಗೆ ನೀವೇನಾದರೂ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ರೆ ಈ ಎಲ್ಲ ಪರೀಕ್ಷೆಗಳಿಗೂ ಬೇಕಾದಂಥ ಅತ್ಯಮೂಲ್ಯವಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾರೆಲ್ಲ ಈ ನವೋದಯ ಆಗಿರ್ಬೋದು, ಸೈನಿಕ್, ಮೊರಾರ್ಜಿ, ಅಳಿಕೆ ಮತ್ತು ಇನ್ನಿತರೆ ವಸತಿ ಶಾಲೆಗಳಿಗೆ ನೀವೇನಾದರೂ ಪ್ರವೇಶ ಪರೀಕ್ಷೆ ಅಂತ ಹೇಳಿದ್ರೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮನ್ನು ನೀವೇನಾದರೂ ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಮಕ್ಕಳೇ, ನವೋದಯದಂಥ ಶಾಲೆಗೆ ನಾವೇನಾದರೂ ಎಂಟ್ರೆನ್ಸ್ ಎಕ್ಸಾಮನ್ನು ಬರಲಿಕ್ಕೆ ನೀವೇನಾದರೂ ಹೊರಟಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಭಾಳಷ್ಟು ಬೇಕು. ಅಷ್ಟು ನೀವು ಪ್ರಯತ್ನ ಪಡದೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಒಂದು ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ವರ್ಷ ಇದೆಯಲ್ಲ ಸರ್, ಇವಾಗಲಿದ್ದೇನೆ ಮಾಡ್ಬೇಕಂತ ಹೇಳಿದ್ರೆ ಯಾರೆಲ್ಲ 3 ಮತ್ತು 4ನೇ ತರಗತಿಯ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಇವತ್ತಿನಿಂದನೇ ಸಹಿತ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ನವೋದಯ ಆಗಲಿ, ಸೈನಿಕ್ ಸ್ಕೂಲ್ ಆಗಲಿ, ಇಂತಹ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಇಂತಹ ಪರೀಕ್ಷೆಗಳಿಗೆ ಹಿಂದಿನಿಂದಲೇ ತಯಾರಾಗುವುದು ಬಹಳಷ್ಟು ಸೂಕ್ತವಾಗಿದೆ. ಮಕ್ಕಳೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ ಮುಖಾಂತರವಾಗಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಕೂಡ ನಿಮ್ಮನ್ನು ಇಂತಹ ಪರೀಕ್ಷೆಗಳನ್ನು ಪಾಸ್ ಆಗಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೂಡ ಪ್ರಯತ್ನ ಮಾಡಿದರೆ, ನಮ್ಮ ಜೊತೆ ನೀವು ಕೂಡ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನೀವು ನಿಮ್ಮ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಓಕೆ ಮಕ್ಕಳೇ, ಸೊ ಇಂದಿನಿಂದ ನಾವು ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಹಾಗಾದರೆ ನಾವು ಇವತ್ತಿನ ದಿವಸ ಏನು ನೋಡೋಣಪ್ಪ ಅಂದರೆ ನಂಬರ್ ಸಿಸ್ಟಮ್. ಏನಂತ ಹೇಳಿದ್ರೆ ನಂಬರ್ ಸಿಸ್ಟಮ್ ಅಂದರೆ ಸಂಖ್ಯಾ ಪದ್ಧತಿ. ಈ ಒಂದು ಪಾಠದ ಮುಖಾಂತರವಾಗಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಓಕೆ, ಸೊ ಇವತ್ತಿನ ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಅನ್ನುವಂಥ ಪಾಠದ ಬಗ್ಗೆ DPP 1 ಅನ್ನು ನೋಡೋಣ. DPP ಅಂತ ಹೇಳಿದ್ರೆ ಏನಪ್ಪಾ ಅಂದರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ 1. ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ಗಳನ್ನು ಅಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಡೈಲಿ ನಾವೇನು ಮಾಡೋಣಪ್ಪ ಅಂತ ಹೇಳಿದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ, ವ್ಯಾಸ ಸ್ಕೂಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಇಂದು ನಾವು ತೆಗೆದುಕೊಂಡಿರುವಂಥ ಲೆಸನ್ ಯಾವುದಪ್ಪ ಅಂತ ಹೇಳಿದ್ರೆ ನಂಬರ್ ಸಿಸ್ಟಮ್ ಅಂದರೆ ಸಂಖ್ಯಾ ಪದ್ಧತಿ DPP 1 ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ 1 ನಾವು ಇವತ್ತಿನ ದಿವಸ ನೋಡೋಣ. ಓಕೆ ಮಕ್ಕಳೇ, ಫಸ್ಟ್ ಕ್ವಶನ್ ನೋಡೋಣ. ಓಕೆ ಮಕ್ಕಳೇ, ಫಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಕೃತಿಕ ಸಂಖ್ಯೆ? ಯಾವುದು ಪ್ರಾಕೃತಿಕ ಸಂಖ್ಯೆ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನ್ಯಾಚುರಲ್ ನಂಬರ್? ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಪ್ಪ ಅಂತ ನಮಗೆ ಫಸ್ಟ್ ಗೊತ್ತಿರಬೇಕು ಕಾನ್ಸೆಪ್ಟ್. ನ್ಯಾಚುರಲ್ ನಂಬರ್ಸ್ ಏನಪ್ಪ ಅಂತ ಹೇಳಿದ್ರೆ ಸೊ ಯಾವ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗಿ ಅನಂತದವರೆಗೆ ಅಂದರೆ 1, 2, 3, 4 ಹೀಗೆ ಅನಂತದವರೆಗೆ ಇನ್ಫಿನೈಟ್ ಅಂತ ಕರಿತೀವಿ ನಾವು. ಅಂದರೆ ಇನ್ಫಿನೈಟ್ ಅಂದರೆ ಅನಂತದವರೆಗೆ ಸಾಕ್ತಾ ಇದಾವಲ್ಲ ಅಂತಹ ಸಂಖ್ಯೆಗಳಿಗೆ ನಾವೇನು ಕರಿತಪ್ಪ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಯಾವ ಸಂಖ್ಯೆ ಇಲ್ಲಿ ನೋಡಿ, ಇದು ಬಹಳಷ್ಟು ಮುಖ್ಯವಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ 1. ಈ ಸಂಖ್ಯೆ ಏನಾಯ್ತಪ್ಪ, ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ 1ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ 1ರಿಂದ ಪ್ರಾರಂಭವಾಗುವಂಥ ಸಂಖ್ಯೆಗಳಿಗೆ ಏನದಾವಲ್ಲ ಅವೆಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋಲ್ ನಂಬರ್ಸ್ ಅಂತ ಬರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಹೋಲ್ ನಂಬರ್ಸ್. ಅದನ್ನು W ಎನ್ನುವಂಥ ಅಕ್ಷರದಿಂದ ನಾವು ಗುರುತು ಮಾಡ್ತಾ ಇದ್ದೀವಿ. ಸೊ ಈ ಹೋಲ್ ನಂಬರ್ಸ್ ಎಲ್ಲಿಂದ ಪ್ರಾರಂಭ ಆಗ್ತಾವೆ ಅಂತ ಹೇಳಿದ್ರೆ 0ಯಿಂದ ಪ್ರಾರಂಭ ಆಗ್ತವೆ. 0, 1, 2, 3 ಹೀಗೆ ಅನಂತದವರೆಗೆ ಸಾಗುವಂತಹ ಸಂಖ್ಯೆಗಳಿಗೆ ನಾವು ಅಂತ ಕರಿತೀವಪ್ಪ ಅಂದರೆ ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ನಂಬರ್ ಸಿಸ್ಟಮ್ನಲ್ಲಿ ಇನ್ನೊಂದು ನಂಬರ್ಸ್ ಬರುತ್ತೆ. ಯಾವುದಪ್ಪ ಅಂದರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್ ಅಂತ ಬರ್ತವೆ. ಅಂದರೆ ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ 0ಯಿಂದ ಎಡಕ್ಕೆ -1, -2, -3 ಈ ರೀತಿಯಾಗಿ ಇವು ಏನಾಗ್ತಪ್ಪ ಅಂದರೆ ಹೀಗೆ ಅನಂತದವರೆಗೆ ಈ ಕಡೆನೂ ಸಾಗ್ತವೆ. ಅದೇ ರೀತಿಯಾಗಿ +1, +2, +3 ಹೀಗೆ ಅನಂತದವರೆಗೆ ಇಲ್ಲೂ ಕೂಡ ಸಾಗ್ತವೆ. ಇಲ್ಲೂ ಕೂಡ ಅನಂತದವರೆಗೆ ಸಾಗ್ತವೆ. ಅಂದರೆ ಯಾವ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವೇನು ಕರಿತಪ್ಪ ಅಂದರೆ
ಇಂಟೀಜರ್ಸ್ ಅಂತ ಕರಿತೀವಿ, ಅಂದರೆ ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು ಅಂತ ಕರಿತೀವಿ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವುದರಿಂದ ಗುರುತು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಲ್ಲಿ ಎನ್ ಇಂದ ಗುರುತು ಮಾಡ್ತೇವೆ. ಎನ್ ಅಂದರೆ ಇದು ನ್ಯಾಚುರಲ್ ನಂಬರ್ಸ್. ಇಲ್ಲಿ ಇವು ಎಲ್ಲಿಂದ ಸ್ಟಾರ್ಟ್ ಆಗ್ತವಪ್ಪ ಅಂತ ಹೇಳಿದ್ರೆ ಒಂದರಿಂದ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾದರೆ ಇಲ್ಲಿ ಒಂದು ಏನೈತಲ್ಲ ಇದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಒಂದು ಏನಿದೆ ಅಂತ ಹೇಳಿದ್ರೆ ಇದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಸೊ ಇದು -1 ಇದಾಗಲ್ಲ. ಇದು ಯಾವುದಪ್ಪ ಆಗುತ್ತೆ ಅಂತ ಹೇಳಿದ್ರೆ -1, ಇದು ಕೂಡ ಇಂಟೀಜರ್ ಆಗುತ್ತೆ, ಅಂದರೆ ಪೂರ್ಣಾಂಕ ಆಗುತ್ತೆ. ಇದು ಕೂಡ ಏನಾಗುತ್ತಪ್ಪ ಅಂದರೆ ಇಂಟೀಜರೇ ಆಗುತ್ತೆ. ಸೊ ಎಲ್ಲವೂ ಸರಿ ಆಗೋದಿಲ್ಲ. ಸೊ ಇವು 3 ಆಪ್ಷನ್ಸ್ ಹೋಯ್ತು. ನೆಕ್ಸ್ಟ್ ಯಾವ್ದು ಬರುವಂಥ ಆನ್ಸರ್ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ಇದ ಎ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸಮಸಂಖ್ಯೆ ಆಗಿದೆ? ಸಮಸಂಖ್ಯೆ ಆಗಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳಿದೆ. ಎಲ್ಲ 4 ಡಿಜಿಟ್ ನಂಬರ್, ಅಂದರೆ 4 ಅಂಕಿಗಳ ಸಂಖ್ಯೆ ಇದೆ. ಇದು 5 ಅಂಕಿಗಳ ಸಂಖ್ಯೆ ಇದೆ. ಇದು ಈ ರೀತಿಯಾಗಿರೋದ್ರಿಂದ ಇದನ್ನು ನೀವು ಅಷ್ಟನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇದು ಕೆಲವೊಂದಿಷ್ಟು ಶಾರ್ಟ್ ಟ್ರಿಕ್ಸ್ ಮುಖಾಂತರವಾಗಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಯಾವುದಪ್ಪ ಅಂತ ಹೇಳಿದ್ರೆ ನಾವು ಸಮಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಸಮಸಂಖ್ಯೆಯನ್ನು ಕಂಡುಹಿಡಿಯಕ್ಕೆ ನಾವು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನೋಡ್ತೀವಿ. ಬಿಡಿ ಸ್ಥಾನದಲ್ಲಿ ನೋಡ್ರಿ, ಇದು 3 ಯಾವ ಸಂಖ್ಯೆ ಆಗಿದೆ ಹೇಳಿ ಮಕ್ಕಳೇ? ಇದು ಬೆಸ ಸಂಖ್ಯೆನೋ ಸಮಸಂಖ್ಯೆನೋ? ಸೊ ಇದು 3 ಅನ್ನುವಂಥದ್ದು ಏನೈತಲ್ಲ ಇದು ಒಂದು ಬೆಸ ಸಂಖ್ಯೆ ಆಗಿದೆ. ಅದಕ್ಕೋಸ್ಕರ ಇದೇನಲ್ಲಪ್ಪ ಅಂತ ಹೇಳಿದ್ರೆ ಇದು ಕೂಡ ಈ ಪೂರ್ಣ ಸಂಖ್ಯೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಬೆಸ ಸಂಖ್ಯೆನೇ ಆಗಿರುತ್ತೆ. ಅದಕ್ಕೋಸ್ಕರ ಇದು ಸಮಸಂಖ್ಯೆ ಅಲ್ಲ. ಇದು ನೋಡ್ರಿ, ಇದು ಕೂಡ ಒಂದು ಕೂಡ ಏನಾಯ್ತಪ್ಪ ಅಂದರೆ ಇದು ಯಾವ ಸಂಖ್ಯೆ ಆಗಿದೆ ಹೇಳಿ ಮಕ್ಕಳೇ? ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ ಇದು ಒಂದು ಕೂಡ ಏನಾಗಿತ್ತಪ್ಪ ಅಂದರೆ ಬೆಸ ಸಂಖ್ಯೆ ಆಗಿದೆ. ಸೊ ಹಾಗಾದರೆ ಈ ಬೆಸ ಸಂಖ್ಯೆ ಆಗಿರೋದ್ರಿಂದಾಗಿ ಈ ಸಂಖ್ಯೆನೂ ಸಹಿತ ಏನಾಗಲ್ಲಪ್ಪ ಅಂತ ಹೇಳಿದ್ರೆ ಸಮಸಂಖ್ಯೆ ಆಗಲ್ಲ. ಇದು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ 7 ಇದೆ. ಇದು ಕೂಡ ಬೆಸ ಸಂಖ್ಯೆ ಆಗಿರೋದ್ರಿಂದ ಇದು ಕೂಡ ಸಮಸಂಖ್ಯೆ ಆಗೋದಿಲ್ಲ. ಸೊ ಹಾಗಾದರೆ ಒಂದೇ ಆಪ್ಷನ್ ಉಳಿತು, ಯಾವುದಪ್ಪ ಅಂದರೆ ಅದು ಬಿ ಆಪ್ಷನ್. ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ 6 ಇದೆ. ಇದು ಸಮಸಂಖ್ಯೆ ಆಗಿದೆ. ಅದಕ್ಕೋಸ್ಕರ ಈ ಪೂರ್ಣ ಸಂಖ್ಯೆಯು ಕೂಡ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಸಮಸಂಖ್ಯೆ ಆಗಿರುತ್ತೆ. ಹಾಗಾದರೆ ಉತ್ತರ ಯಾವುದಾಗುತ್ತಪ್ಪ ಅಂದರೆ ನಮ್ಮದು ಬಿ ಆಪ್ಷನ್. ಯಾವ ಆಪ್ಷನ್ ಸರಿಯಾಗಿರುತ್ತದೆ? ಸೊ ಇದು ನಮ್ಮ ಸರಿಯಾದ ಉತ್ತರ 12,976 ಸರಿಯಾಗಿದೆ. ನೆಕ್ಸ್ಟ್ ಮಕ್ಕಳೇ, 3ನೇ ಕ್ವಶನ್ ನೋಡೋಣ. 1 ರಿಂದ 20ರವರೆಗೆ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳು 2ರಿಂದ ಪೂರ್ಣವಾಗಿ ಭಾಗವಾಗುತ್ತವೆ? ಸೊ ಈ ಒಂದು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಚೆನ್ನಾಗಿ ಓದ್ಕೊಳ್ಬೇಕು ಮಕ್ಕಳೇ. ಫಸ್ಟ್ ನಾವು ನವೋದಯದಲ್ಲಿ ಏನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ಕ್ವಶನನ್ನೇ ನಾವು ರಾಂಗ್ ಆಗಿ ಓದ್ಕೊಂಡ್ಬಿಟ್ರೆ ನಮಗೆ ಆನ್ಸರ್ ಬರೋದಿಲ್ಲ. ಸೊ ಸರಿಯಾಗಿ ಓದ್ಕೊಳ್ಬೇಕು. ಏನಪ್ಪ ಅಂದರೆ 1 ರಿಂದ 20ರವರೆಗೆ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳು 2ರಿಂದ ಪೂರ್ಣವಾಗಿ ಭಾಗವಾಗುತ್ತವೆ? 2ರಿಂದ ಪೂರ್ಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಗೊತ್ತಿರ್ಬೇಕಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ? ಸೊ 1 ರಿಂದ 20ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಸೊ 2, 3, 5, 7, 11, 13, 17, 19. ಸೊ ಇವೇನಪ್ಪ ಅಂದರೆ 2 ರಿಂದ 20ರವರೆಗಿರುವಂಥ ಅವಿಭಾಜ್ಯ ಸಂಖ್ಯೆಗಳು. ಸೊ ಅವಿಭಾಜ್ಯ ಸಂಖ್ಯೆ ಅಂದರೆ ನಿಮ್ಗೆಲ್ಲರೂ ಗೊತ್ತಿದೆ ಅನ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತಿರಬೇಕು. ನೋಡ್ರಿ, ಇದು 2 ಏನೈತಪ್ಪ ಅಂದರೆ 1ರಿಂದ ಭಾಗವಾಗುತ್ತೆ ಮತ್ತು 2ರಿಂದ ಭಾಗವಾಗುತ್ತೆ. ಬಿಟ್ಟರೆ ಬೇರೆ ಯಾವ ಸಂಖ್ಯೆಯಿಂದನೂ ಸಹಿತ ಬೇರೆ ಯಾವ ಮಗ್ಗಿಯಲ್ಲೂ ಸಹಿತ 2 ಇಲ್ಲ. ಅದಕ್ಕೋಸ್ಕರ ಇದು ಒಂದು ಯಾವ ಸಂಖ್ಯೆ ಆಗಿದೆಪ್ಪ ಅಂತ ಹೇಳಿದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ 3 ಕೂಡ ಅಷ್ಟೇ ಮಕ್ಕಳೇ. 1ರಿಂದ ಭಾಗವಾಗುತ್ತೆ, ಬಿಟ್ಟರೆ 3ರಿಂದ ಮಾತ್ರ ಭಾಗವಾಗುತ್ತೆ, ಬೇರೆ ಯಾವ ಸಂಖ್ಯೆಯಿಂದ ಭಾಗವಾಗಲ್ಲ. ಇದಕ್ಕೋಸ್ಕರ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಇದು 5 ಅವಿಭಾಜ್ಯ ಸಂಖ್ಯೆ ಆಗಿದೆ, 7 ಅವಿಭಾಜ್ಯ ಸಂಖ್ಯೆ ಆಗಿದೆ, 11, 13 ಆಗಿ 2ರಿಂದ ಭಾಗವಾಗುತ್ತೆ. ಅಂದರೆ 1 ರಿಂದ 20ರವರೆಗೆ ಇರುವಂಥ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳು 2ರಿಂದ ಭಾಗವಾಗುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೋಸ್ಕರ 2ರಿಂದ ಭಾಗವಾಗುವಂಥ ಸಂಖ್ಯೆ ಅಂದರೆ ಕೇವಲ ಇದು ಮಾತ್ರ. 2 ಮಾತ್ರ ಏನಾಗುತ್ತಪ್ಪ ಅಂದರೆ 2ರಿಂದ ಪೂರ್ಣವಾಗಿ ಭಾಗುತ್ತದೆ. 3 ಭಾಗವಾಗುವುದಿಲ್ಲ, 5 ಭಾಗವಾಗಲ್ಲ. ಅದೇ ರೀತಿಯಾಗಿ ಉಳಿದಂಥ ಯಾವ ಸಂಖ್ಯೆಗಳು ಸಹಿತ 3, 5, 7, 11, 13, 2, 19 ಇವು ಯಾವ ಸಹಿತ ಏನಾಗಲ್ಲಪ್ಪ ಅಂದರೆ 2ರಿಂದ ಪೂರ್ಣವಾಗಿ ಭಾಗವಾಗೋದಿಲ್ಲ. ಕೇವಲ ಒಂದೇ ಸಂಖ್ಯೆ ಅಂದರೆ ಒಂದೇ ಅಂಕಿ ಯಾವುದಪ್ಪ ಅಂದರೆ ಇದು 2ರಿಂದ ಮಾತ್ರ 2ರಿಂದ ಭಾಗವಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮಕ್ಕಳೇ ಸೊ ಒಂದು ಸರಿಯಾದ ಉತ್ತರವಾಗಿರುತ್ತದೆ. ಒಂದು ಸಂಖ್ಯೆ ಮಾತ್ರ ಏನಾಗುತ್ತಪ್ಪ ಅಂತ ಹೇಳಿದ್ರೆ 2ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಸೊ ಅದರ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದಪ್ಪ ಅಂತ ಹೇಳಿದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಪ್ರಾಕೃತಿಕ ಸಂಖ್ಯೆಗಳು ಯಾವ ಹೇಳಿ ನೋಡೋಣ. ಈಗ ತಾನೇ ನಾವು ಹೇಳಿದ್ವಿ ಯಾವುದಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಯಾವಾಗಲೂ ಸಹಿತ ಎಷ್ಟರಿಂದ ಪ್ರಾರಂಭ ಆಗುತ್ತವೆ ಹೇಳಿ ನೋಡೋಣ. ಇವಾಗ ತಾನೇ ನಾವು ಹೇಳಿದ್ವಿ ಏನಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗುತ್ತವೆ. 1, 2, 3, 4, 5. ಸೊ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಇವೆಷ್ಟು 1, 2, 3, 4, 5 ಇವುಗಳನ್ನು ಕೂಡಿಸಿದರೆ ಆಯ್ತು ಅಷ್ಟೇ. ಹಾಗಾದ್ರೆ ಕೂಡಿಸಿ ನೋಡೋಣ. 3, 3, 6, 4, 10, 15 ಆಗುತ್ತೆ ಮಕ್ಕಳೇ. ಸೊ
ಇದು ನಾವು ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂತಂದ್ರೆ 15 ಆಗುತ್ತದೆ. 15 ಆಗುತ್ತದೆ. ಸೊ ನೆಕ್ಸ್ಟ್ ನೋಡೋಣ, ಮೊದಲ 14. ಇವಾಗ ಥರ್ಡ್ ಫೋರ್ತ್ ಕ್ವಶನ್ ನೆಕ್ಸ್ಟ್ ಓಕೆ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಬೆಸ ಸಂಖ್ಯೆಗಳನ್ನು ಒಳಗೊಂಡ ಜೋಡಿ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಎ ಪೇರ್ ಕಂಟೈನಿಂಗ್ ಆಡ್ ನಂಬರ್ಸ್? ಸೊ ಹಾಗಾದ್ರೆ ಆಡ್ ನಂಬರ್ಸ್, ಈ ಕೆಲವೊಂದಿಷ್ಟು ಜೋಡಿ ಅಂದ್ರೆ ಜೋಡಿ ಸಂಖ್ಯೆಗಳಿವೆ. 27, 23 ಇವೆರಡು ಕೂಡ ಬೆಸ ಸ್ವಾಭಾವಿಕ ಸಂಖ್ಯೆಗಳು. ಅವ್ರು ಏನ್ ಕೇಳಿದಾರಪ್ಪ ಅಂದ್ರೆ ಒಳಗೊಂಡ ಬೆಸ ಸಂಖ್ಯೆಗಳನ್ನ ಒಳಗೊಂಡ ಜೋಡಿ ಅಲ್ಲ ಅಂತ ಪ್ರಶ್ನೆ ಕೇಳಿದಾರ ಅವರು. ಸೊ ಅದಕ್ಕೋಸ್ಕರ ಇವೆರಡು ಜೋಡಿ ಹೌದು ಒಳಗೊಂಡಿದ್ದಾವು. 43, 55 ಇದು ಕೂಡ ಎರಡು ಬೆಸ ಸಂಖ್ಯೆಗಳಾಗಿದ್ದಾವೆ. 17, 19 ಇವು ಕೂಡ ಬೆಸ ಸಂಖ್ಯೆ. ಇವು ಮಾತ್ರ ಬೆಸ ಸಂಖ್ಯೆ ಅಲ್ಲ. ಇದು 18 ಅನ್ನೋದೇನೈತಲ್ಲ ಇದು ಸಮ ಸಂಖ್ಯೆ ಆಗಿದೆ. ಹಾಗಾದ್ರೆ ನಮ್ಮ ಉತ್ತರ ಯಾವ್ದಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೊ ಸಿ ಆಪ್ಷನ್ ರೈಟ್ ಆಗುತ್ತೆ ಅನ್ಕೋ. 13 ಮತ್ತು 18 ಇದು ಏನಪ್ಪಾ ಅಂದ್ರೆ ಬೆಸ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಜೋಡಿ ಅಲ್ಲ. ಇದು 13 ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಬೆಸ ಸಂಖ್ಯೆ ಆಗಿದೆ. 18 ಅನ್ನೋದು ಸಮ ಸಂಖ್ಯೆ ಆಗಿದೆ. ಅದಕ್ಕೋಸ್ಕರ ಇದು ಬೆಸ ಸಂಖ್ಯೆಗಳ ಜೋಡಿ ಆಗಿರುವುದಿಲ್ಲ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮೊದಲ 16 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 16 ಬೆಸ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸೊ ನೋಡ್ರಿ, ನಾವು 16 ಬೆಸ ಸಂಖ್ಯೆಗಳು ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ 1, 3, 5, 7 ಹೀಗೆ 9. ಸೊ ಹೀಗೆ ನಾವು ಬರ್ಕೊಂತ ಒಟ್ಟು 16 ಬೆಸ ಸಂಖ್ಯೆಗಳನ್ನು ಬರೆದು ಅವುಗಳನ್ನ ಎಲ್ಲವನ್ನು ಕೂಡಿಸ್ಬೇಕಾಗುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಬಹಳಷ್ಟು ಲೆಂದಿ ಪ್ರೊಸೆಸ್ ಆಯ್ತು. ಸೊ ಬಹಳಷ್ಟು ದೀರ್ಘವಾದಂತ ಒಂದು ಉತ್ತರವನ್ನು ಕೊಡುವಂತ ವಿಧಾನ ಇದಾಗಿರುತ್ತದೆ. ಸೊ ಇದನ್ನು ನಾವು ಫಾಲೋ ಮಾಡದೆ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ಸೂತ್ರ ಇದೆ. ಏನು ಮಕ್ಕಳೇ ಅಂದ್ರೆ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೇಳಿದ್ರೆ ಮೊದಲ ಬೆಸ ಸ್ವಾಭಾವಿಕ ಸಂಖ್ಯೆಗಳು n ವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಸೊ ಅದರ ಸೂತ್ರ ಏನಪ್ಪಾ ಅಂದ್ರೆ n ಸ್ಕ್ವೇರ್ ಆಗಿರುತ್ತದೆ ಮಕ್ಕಳೇ. ಸೊ ಹಾಗಾದ್ರೆ n ಸ್ಕ್ವೇರ್ ಅಂತ ಹೇಳಿದ್ರೆ n ನ ಬೆಲೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ 16. ಮೊದಲು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದೆ ಹೇಳಿರಿ? ಇಲ್ಲಿ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೇಳಿದ್ರೆ ಅದಕ್ಕೋಸ್ಕರ n ನ ಬೆಲೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 16 ಆಗುತ್ತೆ. ಸೊ ಇಲ್ಲಿ ನಾವು 16 ಸ್ಕ್ವೇರ್ ಅಂತ ಹೇಳಿ ತಗೊಂತೀವಿ. ಸೊ ಹಾಗಾದ್ರೆ 16ರ ವರ್ಗ ಎಷ್ಟಪ್ಪ ಅಂದ್ರೆ 256 ಆಗಿದೆ. ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತ ಹೇಳಿದ್ರೆ 256 ಆಗಿರುತ್ತದೆ. ಸೊ ಅವರು 16 ಬೆಸ ಸಂಖ್ಯೆಗಳನ್ನು ಕೇಳಿದ್ರೆ ನಾವು n ನ ಬೆಲೆ 16 ಅಂತ ತಗೊಳ್ಬೇಕು. ಮೊದಲ 20 ಅಂತ ಕೇಳಿದ್ರೆ ನಾವು n ನ ಬೆಲೆ 20 ಅಂತ ತಗೊಳ್ತೀವಿ. ಅದೇ ರೀತಿ ಮೊದಲ 30 ಆಗಿರ್ಬೋದು, 40 ಆಗಿರ್ಬೋದು, 100 ಆಗಿರ್ಬೋದು, 1000 ಆಗಿರ್ಬೋದು, ಅವ್ರು ಎಷ್ಟು ಬೆಸ ಸಂಖ್ಯೆಗಳನ್ನ ಕೇಳ್ತಾರಲ್ಲ ಅಷ್ಟು ಏನಾಗಿರುತ್ತಪ್ಪ ಅಂದ್ರೆ n ನ ಬೆಲೆ ಆಗಿರ್ತದೆ ಮಕ್ಕಳೇ. ಓಕೆನಾ? ಸೊ ಈ ಒಂದು ಸೂತ್ರ ನೆನ್ಪಿಟ್ಕೊಳ್ಳಿ ನೀವು, ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಇದು. ಮೊದಲ n ವರೆಗಿನ ಅಂದ್ರೆ ಅವ್ರು ಎಷ್ಟು ಕೇಳ್ತಾರಲ್ಲ ಅಲ್ಲಿವರೆಗೂ ಇರುವಂತ ಸಂಖ್ಯೆಗಳಿಗೆ ನಾವು n ವರೆಗಿನ ಸಂಖ್ಯೆಗಳು ಅಂತ ಕರಿತೀವಿ. ಸೊ n ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಸ್ಕ್ವೇರ್ ಅಂತ ತಗೊಂಡು ಈ ರೀತಿಯಾಗಿ ನೀವು ವರ್ಗವನ್ನು ಕಂಡುಹಿಡಿದು 256 ಅಂತ ಬರೀಬಹುದು. ಓಕೆನಾ ಮಕ್ಕಳೇ? ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕೆಳಗಿನವುಗಳಲ್ಲಿ ಯಾವ್ದು ತಪ್ಪಾಗಿದೆ? ಸೊ ನೋಡಿ, 0 ಇದು ಪೂರ್ಣ ಸಂಖ್ಯೆ ಆಗಿದೆ. ಓಕೆ, ಇದು ಸರಿಯಾಗಿ ಇದೆ. 0 ಇದು ಏನಾಗಿದೆ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆ ಆಗುವುದು. 162 ಇದು 3ರಿಂದ ಸಂಪೂರ್ಣವಾಗಿ ಭಾಗವಾಗುವುದು. ಓಕೆ, ಸೊ ಇದು 162 ಇದನ್ನ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದ್ರೆ ಬಾಧ್ಯತೆಯ ನಿಯಮ ಪಾಠ ಮಾಡಬೇಕಾದಾಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಸೊ 162 ಅಂದ್ರೆ 1, 6, 2. ಸೊ ಇವು 3ನ್ನ ಕೂಡಿಸಿ 7, 2, 9 ಆಗುತ್ತೆ. ಸೊ 9 ಇತ್ತಪ್ಪ ಅಂದ್ರೆ ಇದು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. 3 3 9. ಸೊ ಯಾವ ಸಂಖ್ಯೆ ಕೊಟ್ಟಂತ ಅಂಕಿಗಳ ಮೊತ್ತ 3ರಿಂದ ಭಾಗವಾದರೆ ಆ ಒಂದು ಪೂರ್ಣ ಸಂಖ್ಯೆ ಅಂದ್ರೆ 162 ಇದು ಕೂಡ ಏನಾಗುತ್ತಪ್ಪ ಅಂದ್ರೆ 3ರಿಂದ ಭಾಗವಾಗುತ್ತೆ. ಸೊ ಇದು ಕೂಡ ಸರಿಯಾಗಿದೆ, ಇದು ತಪ್ಪಾಗಿಲ್ಲ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ 69 ಅಂದ್ರೆ 69 ಇದು ಅವಿಭಾಜ್ಯ ಸಂಖ್ಯೆ ಇದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ. ಸೊ ನಮ್ಮ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ 69 ಆಗುತ್ತೆ. ಇವುಗಳು ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ, ಅದಕ್ಕೋಸ್ಕರ ಇದು ತಪ್ಪಾಗಿದೆ. 69 ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಮಕ್ಕಳೇ. ಸೊ ಇದು ಏನಪ್ಪಾ ಅಂದ್ರೆ ಭಾಜ್ಯ ಸಂಖ್ಯೆ ಆಗಿರುತ್ತದೆ. 69 ಇದು ಏನಾಗುತ್ತಪ್ಪ ಅಂದ್ರೆ 3ರಿಂದ ಭಾಗವಾಗುತ್ತೆ. ಸೊ ಅದಕ್ಕೋಸ್ಕರ ಇದೇನಪ್ಪಾ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಭಾಜ್ಯ ಸಂಖ್ಯೆ ಆಗಿದೆ. ಸೊ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ 8ನೇ ಪ್ರಶ್ನೆ, ಮೊದಲ 11 ಸಂಖ್ಯೆಗಳ ಸಮ ಸಂಖ್ಯೆಗಳ ಮೊತ್ತ. ಓಕೆ, ಮೊದಲ 11 ಸಮ ಸಂಖ್ಯೆಗಳ ಮೊತ್ತ ಎಷ್ಟು? ಸಮ ಸಂಖ್ಯೆಗಳು. ಸೊ 11 ಸಮ ಸಂಖ್ಯೆಗಳು ಅಂದ್ರೆ ಫಸ್ಟ್ 11 ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 11 ಈವೆನ್ ನಂಬರ್ಸ್. ಈವೆನ್ ನಂಬರ್ಸ್ ಯಾವುದು? 2,
4 6 8. ಸೊ ಇವೆಲ್ಲವನ್ನೂ ಸಹಿತ ನಾವು ಕೂಡಿಸ್ಬೇಕು ಅಂತ ಹೇಳ್ತಾರೆ ಅವರು. ಎಷ್ಟು 11 ಸಮಸಂಖ್ಯೆಗಳನ್ನು ಕೂಡಿಸ್ಬೇಕು. ಸೊ 11 ಸಮಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋದಪ್ಪ ಅಂತ ಹೇಳಿದ್ರೆ ಇಲ್ಲಿ ಅದು ಬಹಳಷ್ಟು ಲೆಂದಿ ಪ್ರೊಸೆಸ್ ಆಗುತ್ತೆ. ಸೊ ಇದಕ್ಕೂ ಸಹಿತ ನಾವೇನು ಮಾಡ್ತೇವಪ್ಪ ಅಂದರೆ ಒಂದು ಸೂತ್ರವನ್ನು ಕಂಡಿದ್ದೇವೆ. ಏನಪ್ಪ ಅಂದರೆ n ಇಂಟು ದ ಬ್ರಾಕೆಟ್ n ಪ್ಲಸ್ 1. n ಇಂಟು ದ ಬ್ರಾಕೆಟ್ n ಪ್ಲಸ್ 1 ಏನಾಗುತ್ತಪ್ಪ ಅಂದರೆ ಇದು ಮೊದಲ ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥ ಸೂತ್ರವಾಗಿದೆ. n ಇಂಟು ದ ಬ್ರಾಕೆಟ್ n ಪ್ಲಸ್ 1. ಸೊ ಹಾಗಾದರೆ ಇಲ್ಲೂ ಕೂಡ n ಅಂದರೆ ಏನಪ್ಪ ಅಂದರೆ ಇಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳನ್ನು ಕೇಳಿದರೆ ಅದೇ n ಆಗಿರುತ್ತದೆ. ಎಷ್ಟು ಸಂಖ್ಯೆಗಳನ್ನು ಕೇಳಿದರೆ 11 ಸಂಖ್ಯೆಗಳನ್ನು ಕೇಳಿದರೆ 11 ಇಂಟು ದ ಬ್ರಾಕೆಟ್ 11 ಪ್ಲಸ್ 1. ಹಾಗಾದರೆ 11 ಇಂಟು ದ ಬ್ರಾಕೆಟ್ ಅಂದರೆ ಇಲ್ಲಿ ಇಂಟು ದ ಬ್ರಾಕೆಟಿಗೆ ಇದು ಬೈತೀವಿ. 11 ಪ್ಲಸ್ 1 ಎಷ್ಟಾಗುತ್ತೆ ಅಂದರೆ 12 ಆಗುತ್ತೆ ಮಕ್ಕಳೇ. ಸೊ ಹಾಗಾದರೆ ಇವು ಎರಡನ್ನು ಗುಣಾಕಾರ ಮಾಡಬೇಕು. ಇವಾಗ 11 ಎರಡು ಗುಣಾಕಾರ ಮಾಡಿದಾಗ ಎಷ್ಟು ಉತ್ತರ ಬರುತ್ತೆ? ಸೊ ಅದು ಸರಿಯಾದ ಉತ್ತರ ಆಗಿರುತ್ತದೆ 132. ಸೊ 132 ಸರಿಯಾದ ಉತ್ತರವಾಗಿದೆ. ಏನಪ್ಪ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆ ಆಗಿದೆ? ಸಹ ಅವಿಭಾಜ್ಯ ಸಂಖ್ಯೆ ಅಂದ ತಕ್ಷಣ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಗೊತ್ತಿರಬೇಕಾದ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಮ ಸ ಅ ಮತ್ತು ಲ ಸ ಅಂತ ಬರುತ್ತೆ. ನಿಮಗೆ ಮುಂದಿನ ಪಾಠಗಳಲ್ಲಿ ಬರುತ್ತೆ ಅದು ಮ ಸ ಅಂದ್ರೇನು ಮತ್ತೆ ಲ ಸ ಅಂದ್ರೆ ಏನು ಅಂತೇಳಿ ಮುಂದಿನ ಪಾಠಗಳೇ ಬರ್ತವೆ. ಮ ಸ HCF ಅಂಡ್ LCM ಅಂತ ಕರಿತೀವಿ. HCF ಅಂಡ್ LCM ಪಾಠ ಮಾಡಬೇಕಾದಾಗ ನಿಮಗೆ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಸೊ ಇಲ್ಲಿ ಯಾವ ಸಂಖ್ಯೆ ಎರಡು ಸಂಖ್ಯೆಗಳು ಯಾವುದೇ ಎರಡು ಸಂಖ್ಯೆಗಳ ಮ ಸ ಅಂದ್ರೆ HCF ಏನಿದೆ ಅಲ್ಲ ಅದು 1 ಆಗಿರಬೇಕು. ಯಾವುದೇ ಎರಡು ಸಂಖ್ಯೆಗಳ HCF ಏನಾಗಿರಬೇಕು? 1 ಆಗಿರಬೇಕು. ಅಂತಹ ಸಂಖ್ಯೆಗಳಿಗೆ ನಾವೇಂತ ಕರಿತೀವಪ್ಪ ಅಂತ ಹೇಳಿದ್ರೆ ಮ ಸ ಅಂತ ಕರಿತೀವಿ. ಏನಂತ ಕರಿತೀವಿ? ಮ ಸ. ಸೊ ಇದು ಕೂಡ ಇವೆರಡರದ್ದು HCF 1 ಆಗಿಲ್ಲ, ಎ ಆಪ್ಷನ್ ಆಗಿರೋದಿಲ್ಲ, ಬಿ ಆಪ್ಷನ್ ಆಗೋಲ್ಲ, ಇದು ಕೂಡ ಆಗೋದಿಲ್ಲ. ಸೊ ಇದು 43 ಮತ್ತು 69 ಏನಾಗುತ್ತಪ್ಪ ಅಂದರೆ HCF 1 ಆಗಿರುತ್ತದೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ 43 ಮತ್ತು 69 ಸರಿಯಾದ ಉತ್ತರ. ಇದು HCF 1 ಆಗಿದೆ, ಅದಕ್ಕೋಸ್ಕರ ಮ ಸ 1 ಆಗಿರುತ್ತದೆ. ಅದಕ್ಕೋಸ್ಕರ ಈ ಎರಡೂ ಸಂಖ್ಯೆಗಳಿಗೆ ನಾವೇಂತ ಕರಿತೀವಪ್ಪ ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವಕ್ಕೆಂತ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿದ್ರೆ ಕೋ ಪ್ರೈಮ್ ನಂಬರ್ಸ್, ಇಂಗ್ಲೀಷ್ನಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಹೇಳ್ಬೋದು ನಾವು ಯಾವುದಪ್ಪ ಅಂತ ಹೇಳಿದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಯಾವುವು? ಅವಳಿ ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ 5 ಮತ್ತು 7. 5, 7 ಇವೇನಪ್ಪ ಅಂದ್ರೆ ಜೊತೆಗೆ ಇದಾವೆ. ಅದಕ್ಕೋಸ್ಕರ ಇದೇನಪ್ಪ ಅಂದ್ರೆ ಇದು ಅವಳಿ ಅವಿಭಾಜ್ಯ ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೆ 11, 13 ಇವು ಕೂಡ ಅವಳಿ ಅಂದ್ರೆ ಇದ್ರ ಜೊತೆಗೆ ಇರುವಂಥವು, ನೆಕ್ಸ್ಟ್ ಬರುವಂಥವು. ಸೊ ಇವಕ್ಕೆ ನಾವೆಂತ ಕರಿತೀವಪ್ಪ ಅಂದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರಿತೇವೆ. ಇವುಗಳಿಗೆ ಈ ಯಾವ ಎರಡು ಸಂಖ್ಯೆಗಳ ಮ ಸ 1 ಆಗಿರುತ್ತಲ್ಲ ಅದಕ್ಕೆ ನಾವೆಂತ ಕರಿತೀವಪ್ಪ ಅಂದ್ರೆ HCF 1 ಆಗಿರೋದಕ್ಕೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ? ಬಹಳ ಸುಲಭವಾದ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೈಮ್ ನಂಬರ್? ಪ್ರೈಮ್ ನಂಬರ್ ಅಂದ್ರೆ ನಮಗೆ ಅವಾಗಲೇ ಹೇಳಿದ ಪ್ರಕಾರ ಹೇಗಿರ್ಬೇಕು ಅಂತ ಹೇಳಿದ್ನಲ್ಲ. ಸೊ ಇದು ಕೂಡ ಏನಾಗಿಲ್ಲ, ಇದು ಭಾಜ್ಯ ಸಂಖ್ಯೆ ಆಗಿದೆ. ಯಾಕಂದ್ರೆ ಇದು 2ರಿಂದ ಭಾಗ ಹೋಗುತ್ತೆ, 1ರಿಂದ ಭಾಗ ಹೋಗುತ್ತೆ ಮತ್ತು 4ರಿಂದ ಭಾಗ ಹೋಗುತ್ತೆ. ಸೊ 8 ಕೂಡ ಅಲ್ಲ ಯಾವ್ದಪ್ಪ, ಯಾಕಂದ್ರೆ ಇದು 1, 2, 4 ಮತ್ತು 8ರಿಂದ ಭಾಗ ಹೋಗುತ್ತೆ. ಸೊ ಇದು ಕೂಡ ಆಗೋದಿಲ್ಲ. 1ರಿಂದ ಭಾಗ ಹೋಗುತ್ತೆ, 3ರಿಂದ ಭಾಗ ಹೋಗುತ್ತೆ ಮತ್ತು 9ರಿಂದ ಭಾಗ ಹೋಗೋದಕ್ಕೋಸ್ಕರ ಇದು ಕೂಡ 9 ಕೂಡ ಪ್ರೈಮ್ ನಂಬರ್ ಅಲ್ಲ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದರೆ 17 ಇದೈತಲ್ಲ, ಸೊ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಸೊ ಹಾಗಾದ್ರೆ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ಸೊ ಈ 10 ಪ್ರಶ್ನೆಗಳನ್ನು ಇವತ್ತಿನ ದಿವಸ ನಾವು ಡಿಸ್ಕಷನ್ ಮಾಡಿದ್ವಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹಿತ ಇದೇ ರೀತಿಯಾಗಿ DPPsಗಳನ್ನು ಸಾಲ್ವ್ ಮಾಡೋಣ. ಸೊ ಹಾಗಾಗಿ ಅದೇ ರೀತಿಯಾಗಿ ಮುಂದಿನ ಒಂದು DPP 2ನಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲ ಮಕ್ಕಳಿಗೂ ಸಹಿತ ಯಾರೆಲ್ಲ DPPsಗಳನ್ನು ಸಾಲ್ವ್ ಮಾಡಿಲ್ಲ ಎಲ್ಲ ಮಕ್ಕಳಿಗೂ ಸಹಿತ DPPsಗಳನ್ನು ಸಾಲ್ವ್ ಮಾಡಿ, ಯಾರೆಲ್ಲ ಈ ಒಂದು ಹೊಸದಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ವ್ಯಾಸ ಸ್ಕೂಲ್ ಯೂಟ್ಯೂಬ್ ಚಾನಲ್ನ, ಯಾರೆಲ್ಲ ನವೋದಯ, ಮೊರಾರ್ಜಿ ದೇಸಾಯಿ ಅಥವಾ ಅಳಿಕೆ ಶಾಲೆಗಳನ್ನು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಲಿಕ್ಕೆ ಇಚ್ಛಿಸ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಭಾಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನು ಈ ಒಂದು ಚಾನಲ್ ನೀಡಲಾಗುತ್ತೆ.
ಯಾರೆಲ್ಲ ಹೊಸದಾಗಿ ಈ ಒಂದು ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರವಾಗಿ ನಾವು ಮಾಡುವಂಥ ಹೊಸ ವಿಡಿಯೋಗಳನ್ನು ಆದಷ್ಟು ಬೇಗ ನೀವು ಪಡಿಬಹುದು. ಅದೇ ರೀತಿಯಾಗಿ ನಾವು ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು DPPsಗಳ ಲಿಂಕನ್ನು ಕೊಟ್ಟಿರ್ತೇನೆ. ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆ ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡಿ ಆ ನಂತರದಲ್ಲಿ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ ಮಕ್ಕಳೇ, ಮತ್ತೆ ಇನ್ನೊಂದು ಮುಖಾಂತರ ನಿಮ್ಮನ್ನ ಭೇಟಿ ಆಗ್ತೀನಿ.